ಪಹಲ್ಗಾಮ್ ದಾಳಿ ಬಳಿಕ ಇಂಡೋ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಖಂಡಿತವಾಗೂ ಕೂಡ ಈಗ ಸೃಷ್ಟಿಯಾಗಿದೆ. ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಇರುವ ಕಾರಣಕ್ಕಾಗಿ ಔಟ್ಪೋಸ್ಟ್ನಲ್ಲಿ ಧ್ವಜವನ್ನು ಮರುಸ್ಥಾಪಿಸಿದೆ ಪಾಕಿಸ್ತಾನ ಸೇನೆ. ಔಟ್ಪೋಸ್ಟ್ನಲ್ಲಿ ಪಾಕಿಸ್ತಾನ ನೋಡಿ, ಹೊಟ್ಟಗಿಟ್ಟಿಲ್ಲ ಅಂತ ಹೇಳಿದ್ರೆ ಜುಟ್ಟಿಗೆ ಮಲ್ಲಿಗೆ ಬೇಕು ಎನ್ನುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಔಟ್ಪೋಸ್ಟ್ನಲ್ಲಿ ಧ್ವಜ ಹಾರಿಸುವ ಮೂಲಕ ಮತ್ತಷ್ಟು ಕೆಣಕುವಂಥ ಪ್ರಯತ್ನ ಮರುಸ್ಥಾಪಿಸಿದೆ. ಅಂತಾರಾಷ್ಟ್ರೀಯ ಗಡಿಯ ಔಟ್ಪೋಸ್ಟ್ಗಳಲ್ಲಿ ಧ್ವಜ ಹಾರಾಟ ಮಾಡಿದೆ. ನಿನ್ನೆ ಔಟ್ಪೋಸ್ಟ್ಗಳಲ್ಲಿದ್ದಂಥ ಧ್ವಜವನ್ನು ಪಾಕಿಸ್ತಾನ ತೆಗೆದಿತ್ತು. ಕಥುವಾ ಜಿಲ್ಲೆಯ ಪರ್ಗಲ್ನಲ್ಲಿ, ಆ ಪರ್ಗಲ್ನ ಪ್ರದೇಶದಲ್ಲಿ ಔಟ್ಪೋಸ್ಟ್ನಲ್ಲಿ ಬಾವುಟಗಳಿದ್ವಲ್ಲ, ಅದನ್ನೆಲ್ಲ ತೆರವುಗೊಳಿಸಲಾಗಿತ್ತು. ಇದೀಗ ಮತ್ತೆ ಔಟ್ಪೋಸ್ಟ್ಗಳಲ್ಲಿ ಧ್ವಜವನ್ನು ಹಾರಿಸಿದೆ ಪಾಕಿಸ್ತಾನದ ರೇಂಜರ್ಗಳು. ಹೀಗೆ ಪಾಕಿಸ್ತಾನ ಯಾವತ್ತೂ ಕೂಡ ಕೆಣಕುವಂಥ ಪ್ರಯತ್ನ ಮಾಡೋದು, ಶಾಂತಿಯಿಂದ ಇರುವಂಥ ಭಾರತವನ್ನು ಪ್ರವೋಕ್ ಮಾಡುವ, ಪ್ರಚೋದಿತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಈ ಯುದ್ಧದ ಸಂದರ್ಭದಲ್ಲಿ ಇಲ್ಲಿನ ಧ್ವಜಗಳನ್ನು ತೆರವುಗೊಳಿಸಿದ ನಂತರದಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿದೆ ಅಂತ ಅಂದುಕೊಂಡ್ರೆ, ಈಗ ಮತ್ತೆ ಅದೇ ಗಡಿಯ ಔಟ್ಪೋಸ್ಟ್ಗಳಲ್ಲಿ ಪಾಕಿಸ್ತಾನದ ಧ್ವಜವನ್ನು ಹಾರಿಸ್ತಾ ಇದೆ. ಸೊ ಅದರ ಮೂಲಕ ಎಲ್ಲೋ ಒಂದು ಕಡೆ ಹೆದರಿ ಸೋತು ಈಗಲೇ ಯುದ್ಧಕ್ಕೂ ಮುನ್ನವೇ ಸೋಲುವ ಭೀತಿಯಲ್ಲಿರುವಂಥ ಪಾಕಿಸ್ತಾನ ಆಗಾಗ್ಗೆ ಇಂಥ ದುಸ್ಸಾಹಸಗಳಿಗೆ ಕೈ ಹಾಕ್ತಾ ಇರುತ್ತೆ. ಆ ಪಾಕಿಸ್ತಾನ ಧ್ವಜವನ್ನು ಇಲ್ಲಿ ತೆರವುಗೊಳಿಸಿದ ಬಳಿಕ ಮತ್ತೆ ಹಾರಿಸುವಂಥ ಪ್ರಯತ್ನ ಯಾಕೆ? ಎಂಥ ಗೊಂದಲದ ಸನ್ನಿವೇಶದಲ್ಲಿದೆ ಪಾಕಿಸ್ತಾನ ಅನ್ನೋದು ಅರ್ಥವಾಗುತ್ತೆ. ಎಂಥ ದ್ವಂದ್ವ ನೀತಿಯಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ರಾಷ್ಟ್ರವಾಗಿ ಮಾಡುವಂಥ ಕೆಲಸಗಳಿದ್ದಾವಲ್ಲ, ಒಂದು ದೇಶವಾಗಿ, ಆ ದೇಶದ ಎಲ್ಲ ಕಾರ್ಯಚಟುವಟಿಕೆಗಳು ಜಗತ್ತು ಗಮನಿಸ್ತಾ ಇರುತ್ತೆ. ಈಗ ಜಗತ್ತಿನ ದೃಷ್ಟಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇದೆ, ಎರಡು ದೇಶಗಳ ಮೇಲೆ ಇದೆ. ಯುದ್ಧ ನಡೆಯುವಂಥ ಈ ಸನ್ನಿವೇಶ ಎರಡೂ ದೇಶಗಳು ತೆಗೆದುಕೊಳ್ಳುವಂಥ ತೀರ್ಮಾನಗಳು, ಎರಡೂ ದೇಶಗಳು ತೆಗೆದುಕೊಳ್ಳುವಂಥ ಹೆಜ್ಜೆಗಳ ಮೇಲೆ ಕಣ್ಣನ್ನು ನೆಟ್ಟಿರುತ್ತೆ. ಪಾಕಿಸ್ತಾನ ಹೀಗೆ ಹುಡುಗಾಟದ ಬುದ್ಧಿಯನ್ನು ತೋರಿಸ್ತಾ ಇದ್ದರೆ ಇಡೀ ಪ್ರಪಂಚದ ಮುಂದೆ ನಗೆಪಾಟಲಿಗೀಡಾಗೋದಂತೂ ಖಂಡಿತ.